ಕರ್ನಾಟಕಸ್ ಫಸ್ಟ್ ಸ್ಪ್ರಿಂಗ್ ಸೆನ್ಸಸ್ ಆಯ್ತಾ. ಸೊ ಕರ್ನಾಟಕದ ಮೊಟ್ಟ ಮೊದಲ ಬುಗ್ಗೆಗಳ ಗಣತಿ. ಓಕೆ, ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸ್ಪ್ರಿಂಗ್ಸ್ ಅಂತ. ಸ್ಪ್ರಿಂಗ್ಸ್ ಅಂದ್ರೆ ಇಲ್ಲಿ ಕಾಣಿಸ್ತದೆ ಬುಗ್ಗೆಗಳು. ಗ್ರೌಂಡ್ ವಾಟರ್ ಅಂತರ್ಜಲ ಮಟ್ಟ ತುಂಬಿಟ್ಟಿರುತ್ತೆ, ಭೂಮಿವರೆಗೂ ತುಂಬಿಟ್ಟಿರುತ್ತೆ ಆಯ್ತಾ. ತುಂಬಿಟ್ಟು ಭೂಮಿ ಎಲ್ಲಿ ಬಿರುಕು ಬಿಟ್ಕೊಂಡಿರುತ್ತೋ ಅದು ಜಾಗ ಮಾಡ್ಕೊಂಡು ನೀರು ಚಿಮ್ತಾ ಇರುತ್ತೆ. ಗ್ರೌಂಡ್ ವಾಟರ್ ಅಂತರ್ಜಲ ವಿಪರೀತ ತುಂಬಿಬಿಟ್ಟು ಮೇಲ್ವರೆಗೂ ಬಂದು ಭೂಮಿ ಎಲ್ಲಿ ಬಿರುಕು ಬಿಟ್ಕೊಂಡಿರುತ್ತೋ ಆ ಜಾಗ ನೋಡ್ಕೊಂಡು ಅಲ್ಲಿ ನೀರು ಆಚೆ ಬರ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್ಸ್. ಈಗ ಹೇಳಿ, ಭೂಮಿ ಒಳಗಡೆ ಟೆಂಪರೇಚರ್ ಹಾಟ್ ಇದೆಯಾ ಕೋಲ್ಡ್ ಇದೆಯಾ? ಹಾಟ್ ಅಲ್ಲ, ವಿಪರೀತ ಹಾಟ್. ಈ ನೀರು ಚಿಮ್ಬೇಕಾದ್ರೆ ಕೆಲವೊಂದ್ಸತಿ ಆ ಶಾಖನ ಇಟ್ಕೊಂಡು ಚಿಮ್ಮುತ್ತೆ, ಬಿಸಿನೀರು ಚಿಮ್ತಾ ಇರುತ್ತೆ. ದರ್ ಕಾಲ್ಡ್ ಹಾಟ್ ಸ್ಪ್ರಿಂಗ್ಸ್. ಟೂ ಟೈಪ್ಸ್ ಆಫ್ ಸ್ಪ್ರಿಂಗ್ಸ್, ಕೋಲ್ಡ್ ಸ್ಪ್ರಿಂಗ್ಸ್, ಹಾಟ್ ಸ್ಪ್ರಿಂಗ್ಸ್ ಆಯ್ತಾ. ದಕ್ಷಿಣ ಭಾರತದ ಏಕೈಕ ಹಾಟ್ ಸ್ಪ್ರಿಂಗ್ ಬಂದು ಬೇಂದ್ರ ತೀರ್ಥ ಅಂತ ಮಂಗಳೂರಲ್ಲಿದೆ. ದಕ್ಷಿಣ ಭಾರತದ ಏಕೈಕ ಹಾಟ್ ಸ್ಪ್ರಿಂಗ್ ಇದು. ಓಕೆ, ಬೇಂದ್ರ ತೀರ್ಥ ಅಂತ ದರ ಬೇಂದ್ರ ಅಂತ ಬರ್ಬಿಟ್ಟಿದ ಆಯ್ತಾ. ನೋಡಿ ಲಿಸನ್, ನಿಮ್ಗೆ ಈ ಅತಿ ಹೆಚ್ಚು ಸ್ಪ್ರಿಂಗ್ಸ್ ಬರೋದು ಹಿಮಾಲಯನ್ ರೀಜನ್, ಹಿಮಾಲಯನ್ ರೀಜನ್, ಹಿಮಾಲಯಾಸ್ ಅಲ್ಲಿ ಸ್ಪ್ರಿಂಗ್ಸ್ ಜಾಸ್ತಿ ಇದಾವೆ ಆಯ್ತಾ. ಮತ್ತೆ ನಮಗೆ ಕುಡಿಯೋ ನೀರಿಗೆ ಕೆರೆ, ಬಾವಿ, ಹೊಂಡ, ಸರೋವರ, ನದಿಗಳಿದಾವಲ್ಲ, ನಿಮ್ಗೆ ಹಿಮಾಲಯನ್ ಸ್ಟೇಟ್ಸ್ ಅಲ್ಲಿ ದೇ ಆರ್ ಡಿಪೆಂಡ್ ಆನ್ ಸ್ಪ್ರಿಂಗ್ಸ್. ಯಾಕೆಂದ್ರೆ ನಿಮ್ಗೆ ಹಿಮಾಲಯಾಸ್ ಅಲ್ಲಿ ವಾಟರ್ ಸ್ಕೇರ್ಸಿಟಿ ಇರುತ್ತೆ, ನೀರಿನ ಕೊರತೆ ಯಾವಾಗ. ಯಾಕೆಂದ್ರೆ ಚಳಿಗಾಲ ಬಂದ್ರೆ ನೀರು ಇಳಿಸಾಗ್ಬಿಡ್ತಾವ, ಬೇಸಿಗೆಗಾಲ ಬಂದ್ರೆ ಹರಿದೋಗ್ಬಿಡ್ತಾವ, ಯಾವಾಗ ಇಟ್ಕೊಳ್ಳೋದಾವ ಆಯ್ತಾ. ಚಳಿಗಾಲ ಬಂದ್ರೆ ಐಸ್ ಆಗ್ತಾವ, ಬೇಸಿಗೆಗಾಲ ಬಂದ್ರೆ ಹರಿದೋಗ್ತಾವ. ಓಕೆ, ಯಾವಾಗಲೂ ನೀರಿಗೆ ಹಾಹಾಕಾರ. ದೇ ಆರ್ ಡಿಪೆಂಡೆಂಟ್ ಆನ್ ಸ್ಪ್ರಿಂಗ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಎಸ್ಪೆಷಲಿ ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಒಂದು ಕಾರ್ಯಕ್ರಮ ತಂದಿದೆ, 1000 ಸ್ಪ್ರಿಂಗ್ಸ್ ಇನಿಷಿಯೇಟಿವ್ ಅಂತ. ಬುಗ್ಗೆಗಳ ಮೂಲಕ ಬುಡಕಟ್ಟು ಜನಗಳಿಗೆ ನೀರನ್ನ ಸರಬರಾಜು ಮಾಡುವುದು, ಕುಡಿಯಕ್ಕೆ, ಕೃಷಿಗೆ. ಕುಡಿಯಕ್ಕೆ ಅಂದ್ರೆ ಮಿಕ್ಸ್ ಮಾಡ್ಕೊಳಕಲ್ಲ, ಡ್ರಿಂಕಿಂಗ್ ವಾಟರ್, ಆಮೇಲೆ ಇದು ಇರಿಗೇಷನ್ನು, ಇಂಡಸ್ಟ್ರೀಸ್ಗೆಲ್ಲ ಸ್ಪ್ರಿಂಗ್ಸ್. ಉತ್ತರ ಭಾರತದಲ್ಲಿ ಸ್ಪ್ರಿಂಗ್ ಸಿಕ್ಕಾಪಟ್ಟೆ ಫೇಮಸ್. ಈಗ ನಿಮಗೆ ಸರ್ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಫೇಮಸ್ ಸ್ಪ್ರಿಂಗ್ಸ್ ಗಳ ಬಗ್ಗೆ ಮಾತಾಡೋಣ ಅಂದ್ರೆ, ಫೇಮಸ್ ಸ್ಪ್ರಿಂಗ್ಸ್ ನಡೀಲಿ. ಹಿಮಾಲಯದಲ್ಲಿ ಮಣಿಕರಣ್ ಅಂತಿದೆ. ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಫೇಮಸ್ ಹಾಟ್ ಸ್ಪ್ರಿಂಗ್, ಶಾಖದ ಬುಗ್ಗೆಗಳು ಮಣಿಕರಣ್ ಅಂತಿದೆ. ಲದಾಖ್ ಅಲ್ಲಿ ಪೂಗಾ ವ್ಯಾಲಿ ಅಂತಿದೆ. ಟಿಬೇಟಿಯನ್ ರೀಜನ್ ಅಲ್ಲಿ ಯಮ್ಥಾಂಗ್ ಅಂತಿದೆ. ದೀಸ್ ಆರ್ ದ ವೆರಿ ಫೇಮಸ್ ಹಾಟ್ ಸ್ಪ್ರಿಂಗ್ಸ್ ಆಫ್ ಹಿಮಾಲಯಸ್ ಆಯ್ತಾ. ಸರಿ, ನಾವು ಕೆರೆ, ಬಾವಿ, ಹೊಂಡ, ಸರೋವರದ ಮೇಲೆ ಹೆಂಗ್ ಡಿಪೆಂಡ್ ಆಗಿದ್ದೀವೋ, ಹಿಮಾಲಯನ್ ಸ್ಟೇಟ್ಸ್ ದೇ ಆರ್ ಡಿಪೆಂಡ್ ಆನ್ ಸ್ಪ್ರಿಂಗ್ಸ್ ಫಾರ್ ವಾಟರ್. ಅರ್ಥ ಆಯ್ತಾ? ಸರಿ, ಈಗ ಸರ್ ಕರ್ನಾಟಕದ ಮೊಟ್ಟ ಮೊದಲ ಬುಗ್ಗೆಗಳ ಗಣತಿ. ಟೋಟಲ್ ಕರ್ನಾಟಕದಲ್ಲಿ ಓಕೆ, ಸೊ 274 ಬುಗ್ಗೆಗಳಿದಾವೆ, 274 ಸ್ಪ್ರಿಂಗ್ಸ್ ಇದಾವೆ. ಅದರಲ್ಲಿ 114 ಯಾವಾಗಲೂ ನೀರು ಬರ್ತಾನೆ ಇರ್ತಾವ, ಪೆರಿನಿಯಲ್, ವರ್ಷ ಪೂರ್ತಿ ಬರ್ತಾ ಇರತ್ತೆ ನೀರು. 214 ಸೀಸನಲ್. ಅದ್ರಾಗೆ 16 ಬತ್ತಿ ಹೋಗಿವೆ. ಅತಿ ಹೆಚ್ಚು ಬುಗ್ಗೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಬೆಳಗಾವಿ, 59 ಬುಗ್ಗೆಗಳು. ಉತ್ತರ ಕನ್ನಡ 31, ಚಾಮರಾಜನಗರ 23, ಕೊಡಗು 23. ಮತ್ತೆ ಹೇಳ್ತೀನಿ ಕೇಳಿ, ಅನೇಕ ನದಿಗಳು ಹುಟ್ಟದು ಬುಗ್ಗೆಗಳಿಂದನೇ.
ಈಗ ನೀವು ಕಾವೇರಿ ನದಿ ತಗೊಳ್ಳಿ, ಕಾವೇರಿ ಇದು ತಲಕಾವೇರಿ ಏನದು ಸ್ಪ್ರಿಂಗ್, ಸ್ಪ್ರಿಂಗ್. ಇದು ಹೇಮಾವತಿ ತಗೊಳ್ಳಿ, ಜವಳಿಯಲ್ಲಿ ಹುಟ್ಟುತ್ತೆ, ಜವಳಿ ಅದು ಕೂಡ ಬುಗ್ಗೆ ಬರ್ತಾ ಇರುತ್ತೆ. ಓಕೆ, ಅಂಬು ತೀರ್ಥ ಶರಾವತಿ ನದಿ ಹುಟ್ಟುತ್ತಲ್ಲ, ಅದು ಕೂಡ ಒಂದು ಸ್ಪ್ರಿಂಗ್. ಅದು ಸೊ ಸ್ಪ್ರಿಂಗ್ಸ್ ಆರ್ ದ ಸೋರ್ಸ್ ಆಫ್ ಮೆನಿ ರಿವರ್ಸ್ ಆಲ್ಸೋ. ಇದರ ಮೊಟ್ಟ ಮೊದಲ ಗಣತಿಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ. ಸೊ ಇಟ್ ಈಸ್ ಎ ನ್ಯೂಸ್. ಆಯ್ತಾ, ರೈಟ್. ಇದು 3ನೇ ಟಾಪಿಕ್. 4ನೇದು ನೋಡಿ, ಇದು ದಕ್ಷಿಣ ಭಾರತದ ಏಕೈಕ ಶಾಖದ ಬುಗ್ಗೆ ಅದು. ಓಕೆ. ಆಮೇಲೆ ನಮ್ಮಲ್ಲಿ ತುಮಕೂರು, ಎನಿಬಡಿ ಫ್ರಮ್ ತುಮಕೂರು ಡಿಸ್ಟ್ರಿಕ್ಟ್, ತುಮಕೂರು ಜಿಲ್ಲೆಯವರು ಇದ್ದೀರಾ? ನನ್ನ ಬಿಟ್ಟು ಹೇಳ್ರ ಮರೆ, ಯಾರು ಇಲ್ಲ. ಯಾರು ಇಲ್ಲ ತುಮಕೂರು ಜಿಲ್ಲೆಯವರು? ಓಕೆ, ಆಯ್ತು. ನಮ್ಮಲ್ಲಿ ಒಂದು ಜಾಗ ಇದೆ ತುಮಕೂರಲ್ಲಿ. ತುಮಕೂರಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ನಾಮದ ಚಿಲುಮೆ ಅಂತ ಒಂದು ಜಾಗ ಇದೆ. ಎಷ್ಟು ಜನ ಹೋಗಿದ್ರ? ದೇವರಾಯನ ದುರ್ಗ ಆ ಕಡೆ ಎಲ್ಲ ಹೋಗಿದ್ರ? ನಾಮ ಚಿಲುಮೆ ಏನಕ್ಕೆ ಅಂದ್ರಲ್ಲಿ ನೋಡಿ, ಅದೊಂದು ಕತೆ ಹೇಳ್ತಾರೆ. ರಾಮ ಅಜ್ಞಾತವಾಸ ಮಾಡ್ಬೇಕಾದ್ರೆ ಕಾಡಿಗೆ ಹೋಗಿದ್ದ. ಓಕೆ, ಸೀತೆಗೆ ನೀರು ಕುಡಿಯಂಗಾಯ್ತು. ಅದಕ್ಕೆ ರಾಮ ಬಾಣ ತೆಗೆದು ಬಂಡೆಗೆ ಸಿಡಿದು ಅದು ನೀರು ಚುಮ್ತು ಅಂತ. ಇವೆಲ್ಲ ಡವ್. ಅಲ್ಲಿ ನೀರು ಬರ್ತಾನೆ ಇರುತ್ತೆ ಯಾವಾಗ್ಲೂ. ಏನದು? ಸ್ಪ್ರಿಂಗ್ಸ್. ಅವ್ರಿಗೆ ಗೊತ್ತಿರ್ಬೇಕು ಸ್ಪ್ರಿಂಗ್ ಅಂತ. ಅಲ್ಲೋಗ ಆ ನೀರ್ ಬರೋ ಜಾಗದಾಗೆ ಆ ₹1 ಕಾಯಿನ್ಗಳು ಎಸ್ತಾರ RBI ಪ್ರಿಂಟ್ ಮಾಡಿರೋ ಕಾಯಿನ್ಗಳೆಲ್ಲ ಅಲ್ಲೇ ಬಿದ್ದವು. ನಂಬಿಕೆ. ಓಕೆ, ಅದಕ್ಕೆ ಇದಾಕಿದಾರೆ, ಈ ತರ ಮಾಡಿರ್ತಾರ್ರಿ. ಅದಕ್ಕೆ ₹1 ಕಾಯಿನ್ ಎಸಿತಾರಲ್ಲಿ, ಕಾಯಿನ್ಗಳು. ಕಾಯಿನ್ ಎಷ್ಟು ಒಂದು ರಾಶಿ ಆಗಿದೆ, ತೆಗೆದೂ ಇಲ್ಲ.